ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಕಾಂಗ್ರೆಸ್ನ 150 ಅಭ್ಯರ್ಥಿಗಳ ಪಟ್ಟಿ ಇವತ್ತೇ ಫೈನಲ್ ಆಗುವಂತ ಚಾನ್ಸಸ್ ಇದೆ ಮಧ್ಯಾಹ್ನದ ನಂತರ. ಹಾಲಿ ಶಾಸಕರಿಗೆ ಈ ಬಾರಿಯೂ ಟಿಕೆಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಆ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳಿ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಂಎಲ್ಎ ಟಿಕೆಟ್ ಮಿಸ್ ಆದ್ರೆ ಎಂಎಲ್ಸಿ ಮಾಡ್ತೀವಿ, ಯಾರನ್ನು ಕೈ ಬಿಡುವಂತ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ನಾನು ಪೂಜಾರಿ ಅಷ್ಟೇ, ದೇವರಿಗೆ ಭಕ್ತರ ಬೇಡಿಕೆ ತಲುಪಿಸ್ತೀನಿ ಅಂತ. ಅಂದ್ರೆ ಎಐಸಿಸಿ ಅಧ್ಯಕ್ಷರಿಗೆ ಕರ್ನಾಟಕದ ಬಗ್ಗೆ ಎಲ್ಲ ಗೊತ್ತಿದೆ. ನಾವು ಪಟ್ಟಿಯನ್ನ ರೆಡಿ ಮಾಡಿ ಶಿಫಾರಸು ಮಾಡೋ ಕೆಲಸ ನಮ್ದು, ಫೈನಲ್ ಮಾಡೋ ಕೆಲಸ ಅವ್ರದ್ದು ಅಂತ ಹೇಳಿದ್ದಾರೆ. ಗೆಲುವು ಒಂದೇ ನಮ್ಮ ಮಾನದಂಡ ಅಭ್ಯರ್ಥಿ ಆಯ್ಕೆಗೆ ಅಂತಾನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಧ್ಯಾಹ್ನ 3 ಗಂಟೆ ನಂತರ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಯುತ್ತೆ. ಆಲ್ರೆಡಿ ಇಲ್ಲಿಂದ ಒಂದು ಪಟ್ಟಿಯನ್ನ ಕಳಿಸ್ಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ 2-3 ಹೆಸರುಗಳಿದೆಯಲ್ಲ ಒಂದೊಂದು ಕ್ಷೇತ್ರಕ್ಕೆ, ಕೆಲವೊಂದು ಕ್ಷೇತ್ರಗಳಲ್ಲಿ ಅದನ್ನ ಒಂದೇ ಹೆಸರನ್ನ ಫೈನಲ್ ಮಾಡ್ತಾರೆ ಇವತ್ತು. ಈ ಸತಿ ಕೆಲವರಿಗೆ ಟಿಕೆಟ್ ಕೊಡಕ್ಕೆ ಆಗದೆ ಹೋದ್ರು ಕೂಡ ಕೌನ್ಸಿಲ್ ತೆಗೆದುಕೊಂಡು ಕೌನ್ಸಿಲಲ್ಲೂ ಸ್ವಲ್ಪ ಹೆಚ್ಚಿಗೆ ಮುಂದಕ್ಕೆ ಸ್ಥಾನಮಾನವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಜೊತೆಗೆ ಬೇಕಾದಷ್ಟು ಅವಕಾಶಗಳು ಸಿಗ್ತದೆ, ಸರ್ಕಾರ ಬರ್ತದೆ. ಯಾರು ಪಕ್ಷದ ಅಭ್ಯರ್ಥಿಗಳಿಗೆ ಕಷ್ಟಪಟ್ಟು ದುಡಿದು ಗೆಲ್ಲಿಸ್ತಾರೆ, ಯಾರು ಟಿಕೆಟ್ ಕೊಡಕ್ ಆಗಲ್ಲ ಅವರು ಕೂಡ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ಎಲ್ಲರೂ ಸೇರೋದ್ರಿಂದನೇ ನಮ್ಮ ಪಾರ್ಟಿಗೆ ಇಷ್ಟು ದೊಡ್ಡ ಶಕ್ತಿ ತುಂಬಿದ್ದಾರೆ. ನಮ್ಮ ಕಾರ್ಯಕರ್ತರು ನಾಯಕ ಯಾರಿಗೆ ನಾನು ಎಲಿಜಿಬಲ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದಾರೆ. 8 ರೌಂಡ್ ಸರ್ವೆ ಆಗಿದೆ. ಕೆಪಿಸಿಸಿಯಿಂದ ನಾನು 3-4 ಸರ್ವೆ ಮಾಡಿಸಿದ್ದೀನಿ. ನಮ್ಮ ಎಸಿಸಿ ಅವರು ಸರ್ವೆ ಮಾಡಿಸಿದ್ದಾರೆ. ನೋಡಪ್ಪ, ನಾನು ಪೂಜಾರಿ ಅಷ್ಟೇ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕ ನಂದು ಪೂಜಾರಿ. ಈಗ ಜನ ಏನು ಹೇಳ್ತಾರೆ ಅದನ್ನ ದೇವ್ರಿಗೆ ತಪ್ಪಿಸೋದು. ನಾನು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳೋದಷ್ಟೇ. ವರ ಕೊಡೋರು ದೇವರು.